ಹರಿ ಓಂ. ನಾನು ಸವಿತಾ ಮಲ್ಯ, ನನ್ನ ಮಗ ಬಾಲಭಾರತಿಯ ವಿದ್ಯಾರ್ಥಿ. ಇಂದಿನ ನಮ್ಮ ಮುಖ್ಯ ಅತಿಥಿಯ ಬಗ್ಗೆ ಕೆಲವು ಮಾತುಗಳು. ವಿಭು ಅಕಾಡೆಮಿಯ ಸಂಸ್ಥಾಪಕ ಮುಖ್ಯಸ್ಥರಾದ ಡಾಕ್ಟರ್ ವಿ ಆರತಿಯವರು ಇಂದು ನಮ್ಮ ನಡುವೆ ಇರುವುದು ನಮ್ಮ ಸೌಭಾಗ್ಯ. ಇವರು ಸಂಸ್ಕೃತದಲ್ಲಿ PhD ಹೊಂದಿದ್ದು VVS, NMKRV ಕಾಲೇಜುಗಳು ಮತ್ತು ಜೈನ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಮತ್ತು ಸೌಂದರ್ಯ ಶಾಸ್ತ್ರವನ್ನು ಕಲಿಸಿದ್ದಾರೆ. ಇವರು ಪ್ರಸ್ತುತ ದಯಾನಂದ್ ಸಾಗರ್ ವಿಶ್ವವಿದ್ಯಾನಿಲಯದಲ್ಲಿ ಮಾನವಿಕ ವಿಭಾಗದ ಸಹಾಯ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ನಿರ್ವಹಣೆ, ಸಂಸ್ಕೃತಿ, ಸೌಂದರ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರದಂತಹ ವಿಷಯಗಳಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದಾರೆ. ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಇವರು ಆನ್ಲೈನ್ ಕೋರ್ಸ್ಗಳು ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತಾರೆ. ಡಾಕ್ಟರ್ ಆರತಿಯವರು ಒಬ್ಬ ವಾಗ್ಮಿ, ಲೇಖಕಿ, ಅಂಕಣಗಾರ್ತಿ, ಗಾಯಕಿ, ಕವನ ಮತ್ತು ಚಿತ್ರಕಲೆಯಲ್ಲಿ ನುರಿತವರು. ಇವರು ಕನ್ನಡ ರೇಡಿಯೋ ಮತ್ತು TV ವಾಹಿನಿಗಳಲ್ಲಿ ಜನಪ್ರಿಯರಾಗಿದ್ದಾರೆ. ಭಾರತದ ಒಳಗೆ ಮತ್ತು ಹೊರಗೆ ಅನೇಕ ಗೌರವಗಳನ್ನು ಪಡೆದಿದ್ದಾರೆ. ಇವರು ಲೋಕೋಪಕಾರಿ ಮತ್ತು ಅನೇಕ NGOಗಳ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ಜನವರಿ 22ರಂದು ನಡೆದ ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಆಹ್ವಾನಿತರಾದ ಕರ್ನಾಟಕದ 3 ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರು. ಡಾಕ್ಟರ್ ಆರತಿಯವರೇ, ಸನಾತನ ಧರ್ಮವನ್ನು ಕುರಿತು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ವಿನಂತಿಸುತ್ತೇನೆ. ಭವತಃ ಹೃದಯೇನ ಸ್ವಾಗತಂ ಮಹೋದಯ. ಧ್ವನಿ ಕೇಳಿಸ್ತಾ ಇದೆಯಾ? ಹಾಂ, ನಿಮ್ಮ ಧ್ವನಿ ಕೇಳಿಸ್ಬೇಕು ನನಗೀಗ. ಕೇಳಿಸ್ತೀರಾ? ಬೋಲೋ ಭಾರತ್ ಮಾತಾ ಕಿ. ಏನು ಕೇಳಿಸ್ಲೇ ಇಲ್ಲ ನನಗೆ. ಇನ್ನೊಂದ್ಸಲ ಹೇಳೋಣ? ಸರಿಯಾಗಿದೆ, ಬೋಲೋ ಭಾರತ್ ಮಾತಾ ಕಿ. ಪಾಪಗಳು ಮಕ್ಕಳದು ಧ್ವನಿನ ಕೇಳಿಸ್ಲಿಲ್ವಲ್ಲ. ಕಾಲಭೈರವಾಷ್ಟಕ ಹೇಳ್ಬಿಟ್ಟು ಇನ್ನೂ ಜೋರಾಗಬೇಕಾಗಿತ್ತು ಧ್ವನಿ. ಹೇಳ್ತಾರ ಮಕ್ಕಳು? ಕೇಳಿಸ್ತೀರಾ? ಹೇಳ್ತೀರಾ? ಹಾಂ, ಕರೆದ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ ಬಿಡಿ, ಸುಮ್ಮನೆ ಇದಾಗತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಇನ್ನೊಂದ್ಸಲ ಮಕ್ಕಳ ಧ್ವನಿ ಕೇಳಿಸ್ಬೇಕು ನನಗೆ. ಹೇಳ್ತೀರಾ? ನೀವೇ ಭಾವಿ ಭಾರತ. ಬೋಲೋ ಭಾರತ್ ಮಾತಾ ಕಿ. ನೋಡಿದ್ರ, ಹಿಂದೂಗಳಿಗಿದೆ ಪ್ರಾಬ್ಲಮ್ಮು. ಸ್ವಲ್ಪ ಸ್ಟೆಪ್ಸಿಲ್ಸ್ ಹಾಕ್ಕೊಂಡು ಆಮೇಲೆ ಮಾತಾಡಬೇಕು ಗಂಟ್ಲಿಗೆ. ನಮ್ಮ ಧ್ವನಿ ಎಲ್ಲೋ ಹುದುಗಿ ಹೋಗಿದೆ. ಧ್ವನಿ ಇಲ್ಲ ಅಂತಲ್ಲ, ಆಚೆ ಬರಬೇಕಾಗಿದೆ. ಈ ಮೆಕಾಲೆ ಎಜುಕೇಷನ್ ಅಂತಂದು ಇದೆಯಲ್ಲ, ಯಾವುದಕ್ಕೆ ಜಾಸ್ತಿ ಫೀಸ್ ಕೊಟ್ಬಿಟ್ಟು ಮಾರ್ಬಲ್ಲು ಗ್ರನೈಟ್ ನೋಡಿಬಿಟ್ಟು ಟಸ್ಪೋಸ್ ಇಂಗ್ಲೀಷ್ ಭಾಷೆ ಕೇಳಿಬಿಟ್ಟು ಮಕ್ಕಳನ್ನ ಹೋಗಿ ದಬ್ತೀವಲ್ಲ, ಅವರು ನಮಗೆಲ್ಲ ಅದೇನೋ ಕೊಟ್ಬಿಟ್ಟು ಗಂಟ್ಲು ಬುದ್ಧಿ ಎಲ್ಲ ತುಂಬ ಡ್ಯಾಂಪ್ ಆಗೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ರಘುರಾಮ್ಜಿಯವರು ಯೋಗ ಮಾಡಿಸೋದು, ಪ್ರಾಣಾಯಾಮ ಯೋಗ ಮಾಡಿ ಅದು ವಾಪಸ್ ಬರೋ ಹಾಗೆ ಮಾಡೋದು. ನಮಗೆಲ್ಲೋ ಒಂದು ಕಡೆ ಆ ಕಲನಿಯಲ್ ಹ್ಯಾಂಗ್ ಓವರ್ ಇದೆ. ನೋಡಿ, ಇವತ್ತು ವಿತ್ ಡ್ಯೂ ರೆಸ್ಪೆಕ್ಟ್, ಇಂಗ್ಲೀಷ್ ಕೂಡ ಒಂದು ಭಾಷೆನೇ, ಸರ್ವಭಾಷಾಮಯಿ ಸರಸ್ವತಿ. ಸನಾತನ ಧರ್ಮವನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನಾವು, ದೊಡ್ಡ ವಿಚಾರ ಇದು. ಚಿಕ್ಕದಾಗಿ ಹೇಳೋದಾದರೆ, ಒಂದು ಆಂತರಿಕವಾಗಿ ಬೆಳಿಬೇಕು, ಇನ್ನೊಂದು ಹೊರಗಡೆನೂ ಬೆಳಿಬೇಕು. ಒಂದು ಮರದ ಉದಾಹರಣೆ ತೆಗೆದುಕೊಳ್ಳಿ. ಅದೆಷ್ಟು ದೊಡ್ಡದಾಗಿ ಬೆಳೆಯುತ್ತೋ ಆದರೆ ಬೇರು ಅಷ್ಟೇ ಆಳವಾಗಿ ಬೆಳೆಯುತ್ತೆ ತಾನೇ. ಇಲ್ಲದೆ ಹೋದರೆ ಫೆವಿಕಾಲ್ ಟ್ರೀ ಥರ ಉಫ್ ಅಂದರೆ ಬಿದ್ದೋಗ್ಬಿಡುತ್ತೆ ಅದು. ಮರ ಎಷ್ಟು ದೊಡ್ಡದಾಗಿ ಬೆಳಿಬೇಕೋ ಅಷ್ಟು ಅದರ ಬೇರೂ ಆಳವಾಗ್ತಾ ಹೋಗಬೇಕು. ಇದು ಸಿಂಪಲ್ ಕಾಮನ್ ಸೆನ್ಸ್. ನಮ್ಮ ಋಷಿ ಮುನಿಗಳು ಇದನ್ನು ತಿಳ್ಕೊಂಡಿದ್ರು. ಹೊರಗಡೆ ನಾವು ಎಷ್ಟು ಬೆಳಿತೀವೋ ಒಳಗಡೆನೂ ಬೆಳಿಬೇಕು. ಒಳಗಡೆಯ ಬೆಳವಣಿಗೆಗೆ ತುಂಬ ಗಮನ ಕೊಟ್ಟಂಥವ್ರು ನಮ್ಮ ಋಷಿಗಳು. ಅಕಸ್ಮಾತ್ ಯಾರಾಗ ಬಂದರು ಬೇರೆ ಮರ ಕಡ್ದು ಹಾಕಿದ್ರು ಕೂಡ ಒಳಗಡೆ ಬೇರಿದೆಯಲ್ಲ, ಅದು ಮತ್ತೆ ರಿಸರೆಕ್ಟ್ ಮಾಡುತ್ತೆ, ಮತ್ತೆ ಪುನರುಜ್ಜೀವನಗೊಳಿಸುತ್ತೆ. ಬೇರಿಲ್ಲ ಅಂದರೆ ಏನಾಗುತ್ತೆ? ಏನೂ ಉಳಿಯೋದಿಲ್ಲ. ಆ ಬೇರೆಲ್ಲಿದೆ? ಅದು ನಮ್ಮ ವೈದಿಕ ಸಂಸ್ಕೃತಿಯಲ್ಲಿದೆ, ಅದು ನಮ್ಮ ಜಾನಪದೀಯ ಸಂಸ್ಕೃತಿಯಲ್ಲಿದೆ,
ಅದು ನಮ್ಮ ಭಾಷೆಗಳಲ್ಲಿದೆ. ನಾನು ಯಾಕೆ ಇಂಗ್ಲೀಷ್ ವಿಷಯಕ್ಕೆ ಬಂದೆ ಅಂದರೆ ಅದು ನಮ್ಮ ಭಾಷೆಲಿದೆ. ಎಲ್ರಿಗೂ ಕನ್ನಡ ಅರ್ಥ ಆಗುತ್ತಾ? ಎಲ್ರಿಗೂ ಅರ್ಥ ಆಗುತ್ತಾ? ಬೆಂಗಳೂರಲ್ಲಿ ಆ ಪ್ರಶ್ನೆ ಕೇಳೋ ಅನಿವಾರ್ಯತೆ ಬಂದ್ಬಿಟ್ಟಿದೆ ಈಗ. 30 ವರ್ಷ 40 ವರ್ಷ ಆದರೂ ಐ ಡೋಂಟ್ ನೋ ಕೆನಡಾ ಅಂತ ಹೇಳೋ ಅಂಥ ಸ್ಥಿತಿ. ಅಪ್ಪ ಅಮ್ಮದ್ರಿಗೂ ತುಂಬ ಖುಷಿ, ವಾವ್ ನಮ್ಮ ಮಕ್ಕಳಿಗೆ ಕನ್ನಡನೇ ಬರಲ್ಲ, ಎಷ್ಟು ಪ್ರೋಗ್ರೆಸಿವ್ ಅಂತ. ಈಗ ಹ್ಯಾಂಗ್ ಓವರಿಂದ ಆಚೆ ಬರಬೇಕು ನಾವು ಭಾಷೆ ವಿಷಯಕ್ಕೆ ಯಾಕೆ ಬಂದೆ ಅಂದರೆ ಭಾಷೆ, ವೇಷ, ಭೂಷ, ಆಹಾರ, ಆಚಾರ ವಿಚಾರಗಳು ಮತ್ತು ನಮ್ಮ ಸಾಹಿತ್ಯ, ನಮ್ಮ ಜೀವನ ಶೈಲಿ ಇದೆಲ್ಲ ಕೂಡ ಸನಾತನ ಧರ್ಮದ ಅಂಶಗಳೇ. ನಾನೇ ಕಾಯಿನ್ ಮಾಡಿದ್ದೀನಿ ಬಿಂದಿ ಟು ವೇದಾಂತ ಅಂತ. ಬಿಂದಿ ಟು ವೇದಾಂತ. ಬಿಂದಿನೂ ಶೃಂಗ್ ಆಗ್ತಾ ಇದೆ, ವೇದಾಂತನೂ ಶೃಂಗ್ ಆಗ್ತಾ ಇದೆ. ಈಗ ಪಿಂಪಲ್ಗಿಂತ ಚಿಕ್ಕದಾಗಿ ಹೋಗ್ತಿದೆ ಬಿಂದಿ. ಯಾಕೆ? ಆ ಅಭಿಮಾನ ಹೋಗಿದೆ ಅಷ್ಟೇ. ನಮ್ಮ ಭಾಷೆ, ನಮ್ಮ ವೇಷ, ನಮ್ಮ ಭೂಷ, ನಮ್ಮ ಆಚಾರ ಸಂಹಿತೆ, ನಮ್ಮ ವೇದಾಂತ ಇದನ್ನು ಫ್ಯಾಷನ್ ಮಾಡ್ತೀವೋ ಆವತ್ತು ನಿಜವಾದ ಅರ್ಥದಲ್ಲಿ ಸನಾತನ ಧರ್ಮದ ಪುನರುಜ್ಜೀವನ ಪ್ರಾರಂಭವಾಗತ್ತೆ. ಇವಾಗ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಮಾಡಿದ ಅದನ್ನೇ ತಾನೇ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ಭಾರತಕ್ಕೆ ಏನು ಕೊರತೆ? ನಾಟ್ ರಿಸೋರ್ಸಸ್, ಸಂಪನ್ಮೂಲಗಳ ಕೊರತೆನಾ? ನಮ್ಮ ದೇಶದಲ್ಲಿರೋಷ್ಟು ನದಿಗಳು, ಬೆಟ್ಟಗಳು, ಕಾಡುಗಳು, ಸಂಪನ್ಮೂಲಗಳು, ವಸ್ತುಗಳು ಎಲ್ಲೂ ಸಿಕ್ಕಲ್ಲಪ್ಪ, ಎಲ್ಲೂ ಸಿಕ್ಕಲ್ಲ. ಇಷ್ಟು ಇವತ್ತು ನೋಡ್ಕೊಂಬನ್ನಿ, ಇಷ್ಟು ವೈವಿಧ್ಯ. ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ರಿಸೋರ್ಸಸ್, ನಾಟ್ ಮ್ಯಾನ್ ಪವರ್. ನಮಗೇನು ಯುವಶಕ್ತಿಯ ಕೊರತೆ ಇಲ್ಲ, ನಮ್ಮ ಪ್ರತಿಭೆಯ ಕೊರತೆ ಇಲ್ಲ. ನಾಟ್ ಫಿಲಾಸಫಿ. ಬಾಂಬ್ ಹಾಕಿದವರು, ಸಾಯಿಸಿದವರು, ನಮ್ಮ ದೇವಸ್ಥಾನಗಳನ್ನ ನಾಶ ಮಾಡಿದಂಥ ಮೋಸಗಾರರು, ಯುರೋಪಿಂದ ಅರಬಿಂದ ಬಂದು ತಲೆ ಮೇಲೆ ಹೇರಿದಂಥ ಪೈಶಾಚಿಕ ಮತ ಬೇಕಾ ನಮಗೆ? ಜಗತ್ತಿಗೆಲ್ಲ ಶುಭವನ್ನು ಉಂಟು ಮಾಡಿದಂಥ ಋಷಿಗಳ ಸಂಸ್ಕೃತಿ ನಮ್ಮಲ್ಲಿದೆ. ವಿ ಡೋಂಟ್ ನೀಡ್ ದಟ್. ಆ ಡೆಮಾನಿಕ್ ಫೇತ್ಸ್ ಬೇಕಿಲ್ಲ, ಆ ಕೆಟ್ಟ ಮತಾಂತರ ಬೇಕಿಲ್ಲ ನಮಗೆ ನಮ್ಮದೇ ಆದ ಅದ್ಭುತವಾದ ಜಗತ್ತನ್ನು ಉಳಿಸುವಂಥ ಒಂದು ಸಂರಕ್ಷಿಸುವಂಥ ಫಿಲಾಸಫಿ ಇದೆ ನಮ್ಮಲ್ಲಿ. ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ಫಿಲಾಸಫಿ, ನಾಟ್ ಮ್ಯಾನ್ ಪವರ್, ನಾಟ್ ರಿಸೋರ್ಸಸ್, ನಾಟ್ ಕಲ್ಚರ್. ಇಷ್ಟು ಸಂಗೀತಗಳು, ಇಷ್ಟು ನೃತ್ಯಗಳು, ಇಷ್ಟು ವೇಷಭೂಷೆಗಳು, ಇಷ್ಟು ಮಸಾಲೆ ದೋಸೆ, ಆ ದೋಸೆ, ಈ ದೋಸೆ, ಇಡ್ಲಿಗಳು, ಎಷ್ಟರ ಉಪ್ಪಿಟ್ಟು, ಅವಲಕ್ಕಿ, ಕೇಸರಿ ಬಾತ್, ಇದಲ್ಲದೆ ಟಿ ವಿ ನೋಡ್ಕೊಂಡು ಇನ್ನೂ ಹೊಸದು ಕಲಿತಾನೇ ಇರ್ತೀವಿ, ಮಾಡ್ತಾನೆ ಇರ್ತೀವಿ, ತಿಂತಾನೇ ಇರ್ತೀವಿ. ಇದಿಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ಏನು ಮಾಡ್ತೀರಾ? ರುಚಿಯಾಗಿ ತಿಂತೀರಾ ಅಲ್ವಾ? ಇದೆಲ್ಲ ನೋಡಿ, ಇದು ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ನಮ್ಮನ್ನು ಲೂಟಿ ಮಾಡಿ, ಟ್ರಿಲಿಯನ್ ಗಟ್ಟಲೆ ಲೂಟಿ ಮಾಡಿದಂಥ ಇಂಗ್ಲೆಂಡಲ್ಲಿ ಸ್ವಲ್ಪ ಕಾಲ ಇದ್ದು ಬಂದೆ. ಅದೇನು ಸುಖ ಪ್ರಾರಬ್ಧವೋ ದುಃಖ ಪ್ರಾರಬ್ಧವೋ, ಅಲ್ಲಿ ಏನೇ ಆಗಲಿ ಕೊನೆಯಲ್ಲಿ ಫಿಶ್ ಆ್ಯಂಡ್ ಚಿಪ್ಸ್ ಅಷ್ಟೇ. ಒಂದು ಚಿಪ್ಸು, ಒಂದು ಮೀನಿನ ತುಂಡು, ಒಂದಿಷ್ಟು ವೈನು. ಅದು ಕುಡಿಬಾರ್ದು, ಹಿಂಗೆ ಇಟ್ಕೊಂಡು ನಿಂತಿರ್ತಾರೆ, ಶೋ ಅಷ್ಟೇ ಅದು. ಆದರೆ ನಾವು ಹಾಕ್ಕೊಂಡು ಚಪ್ಪಸ್ ಖುಷಿ ಪಡ್ತೀವಿ ನಾವು. ಸೊ ನಮ್ಗೆ ಯಾವುದರ ಕೊರತೆ ಇದೆ? ವಿವೇಕಾನಂದರು ಹೇಳ್ತಾರೆ 100 ವರ್ಷದ ಹಿಂದೆ, ವಾಟ್ ಇಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ಕಲ್ಚರ್, ನಾಟ್ ಫಿಲಾಸಫಿ, ನಾಟ್ ಮ್ಯಾನ್ ಪವರ್, ನಾಟ್ ರಿಸೋರ್ಸಸ್. ಏನು ಕೊರತೆ ಇದೆ? It is self-esteem that has been trampled upon by ages of colonization. ಸಾವಿರಾರು ವರ್ಷಗಳ ಈ ಕಲನೈಸೇಷನ್ ಒಂದೇ ಸಲಕ್ಕೆ ನಮ್ಮನ್ನು ತುಳಿಯೋಕ್ಕಾಗಿಲ್ಲ ಅಂತ ಇಟ್ಕೊಳ್ಳಿ. ನಾವು ವಾಪಸ್ ಹೋರಾಡಿದ್ದೀವಿ. ಅದೆಲ್ಲ ನಮ್ಮ ಹಿಸ್ಟ್ರಿ ಬುಕ್ಸಲ್ಲಿ ಇಲ್ಲ ಅಷ್ಟೇ. ಅದಿದ್ದರೆ ನಮ್ಮ ಮಕ್ಕಳು ಬೆನ್ಮೂಳೆ ನೆಟ್ಟಗಾಗ್ಬಿಡುತ್ತಲ್ವಾ ಅಲ್ವಾ? ಹಂಗಾಗಬಾರ್ದಲ್ವಾ ನಾವು? ಅದಕ್ಕೆ ನೀವು ಸೋತ್ರಿ ಅಂತ ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಹಂಗೆ ಹೇಳ್ತಾ ಇದ್ದರೆ ನಮಗೆ ಡೆಸ್ಟಿನೇಷನ್ ಅಮೇರಿಕಾ ಆಗೋಗ್ಬಿಡುತ್ತೆ. ಈಗ ಎಲ್ರಿಗೂ ಡೆಸ್ಟಿನೇಷನ್ ಅಮೇರಿಕಾ ತಾನೇ. ಎಲ್ಲ ಪ್ಯಾಕ್ ಆಫ್ ಮಾಡಿಬಿಟ್ಟು ಪಕ್ಕದ ಮನೆ ಹುಡುಗ ಹೋದ, ಎದುರು ಮನೆ ನೀನು ಹೋಗ್ಬಿಡು, ಬಾಣಂತನ ಮಾಡೋಕ್ಕೆ ನಾನು ಬರ್ತೀನಿ ಒಂಥರ. ಅದನ್ನ ಆಚೆ ಬರಬೇಕು ನಾವು. ನಮ್ಮ ಮಕ್ಕಳಿಗೆ ಡೆಸ್ಟಿನೇಷನ್ ಭಾರತ ಅನ್ನೋ ಡ್ರೀಮ್ ಕೊಡಬೇಕು. ಒಪ್ಕೊಳ್ತೀರಾ? ಡೆಸ್ಟಿನೇಷನ್ ಭಾರತ. ನಾನು ಎಲ್ಲ ಕಡೆ ಇದನ್ನು ಹೇಳ್ತಾ ಇದ್ದೀನಿ. ಎಲ್ಲಾದರೂ ಹೋಗು, ಗೋ ಆನ್ ಲರ್ನ್ ಬಟ್ ಕಮ್ ಬ್ಯಾಕ್. ಭಾರತವನ್ನು ಕಟ್ಟಬೇಕು. ಈಗ ಭಾರತದ ಕಾಲ ಬಂದಿದೆ, ಅನ್ನಿಸ್ತಾ ಇಲ್ವಾ ನಿಮಗೆ? ಭಾರತದ ಕಾಲ ಬಂದಿದೆ. ಎಂಥ ದೇಶನಪ್ಪ ಇದು. ಬೀದಿ ಬದಿಯಲ್ಲಿ ನಿಮಗೆ ಕಡಲೆಕಾಯಿ ಬೇಕಾ? ಸಿಕ್ಕತ್ತೆ. ಬೆಸ್ಟ್ ಆಫ್ ಮಾಲ್ ಬೇಕಾ? ಅದು ಸಿಕ್ಕತ್ತೆ. ಬೆಸ್ಟ್ ಆಫ್ ಟೆಕ್ನಾಲಜಿ ಬೇಕಾ? ಸಿಕ್ಕತ್ತೆ. 10,000 ವರ್ಷದ ಹಿಂದಿನ ಸಾಂಬಾರು, ರಸಮು, ಸಂಸ್ಕೃತ ಭಾಷೆ, ಯೋಗ, ಪ್ರಾಣಾಯಾಮನೂ ಸಿಕ್ಕತ್ತೆ ನಿಮಗೆ. ಈ ವೈವಿಧ್ಯ, ಈ ರೇಂಜ್ ಇದೆಯಲ್ಲ, ಎಲ್ಲೂ ಸಿಕ್ಕಲ್ಲ ನಿಮಗೆ. ಆಚೆದನ್ನು ಸ್ವಾಗತಿಸ್ತೀವಿ, ನಮ್ಮದನ್ನು ನಾವು ಬಿಡೋದಿಲ್ಲ. ಇವತ್ತು ರಘುರಾಮ್ಜಿಯವ್ರದ್ದು ಪ್ರವಚನ ಇದೆ. ಅವ್ರು ಮಾತಾಡೋ ವಿಷಯ ವೇದ, ವೇದಾಂತ, ಯೋಗ. ಅದಕ್ಕೆ 5,000ನೋ 10,000 ವರ್ಷನೋ ಎಷ್ಟೋ ಗೊತ್ತಿಲ್ಲ, ಅದರ ಡೇಟ್ ಗೊತ್ತಿಲ್ಲ ನಮಗೆ. ಆದರೆ ಬಳಸ್ತಾ ಇರೋದು ಲೇಟೆಸ್ಟ್ ಟೆಕ್ನಾಲಜಿ.
ಝೂಮಲ್ಲೋ ಯಾವುದಲ್ಲೋ ಮಾಡ್ತಾರೆ ಅವರು. ಆ ಅಡಾಪ್ಟಬಿಲಿಟಿ ಇದೆಯಲ್ಲ, ಇದು ನಮ್ಮ ದೇಶದ ವೈಶಿಷ್ಟ್ಯ. ಇಂಥ ದೇಶಕ್ಕೆ ಸೇರಿದಂಥವ್ರು ನಾವು. ಹಾಗಾಗಿ ಏನು ನಮ್ಮ ಪ್ರಾಬ್ಲಮ್ ಅಂದರೆ, ಹೇಳ್ತಾರೆ ವಿವೇಕಾನಂದ, ಸೆಲ್ಫ್ ಎಸ್ಟೀಮ್. ಆ ವಾಪಸ್ ಬರಬೇಕದು. ನಮ್ಮ ಮಕ್ಕಳು ಯಾವತ್ತೂ ಗಿವನ್ ಎ ಚಾಯ್ಸ್, ವೆಸ್ಟರ್ನ್ ಡ್ರೆಸ್ಸಲ್ಲ ಅಲ್ಲಿ ಇಲ್ಲಿ ಹರ್ಕೊಂಡು ತಿರ್ಕೊಳ್ಳೋದ್ರಲ್ಲಿ ಏನಿಲ್ಲ. ಅವ್ರು ಕಿವಿ ಹಿಡ್ಬಿಟ್ಟು ನೆಟ್ಟಿಗೆ ಡ್ರೆಸ್ ಮಾಡ್ಕೊಂಡ್ರಯ್ಯ ಅಂತ ನಾವು ಹೇಳ್ಕೊಡ್ಬೇಕು. ಆವಾಗ ಲೀಡರ್ಸ್ ಆಗೋದು ನಾವು ಪಯನಿಯರ್ಸ್ ಆಗಬೇಕು. ನೋಡಿ, ಯೋಗಾನ ಫ್ಯಾಷನ್ ಮಾಡಿಲ್ವಾ ಇವರೆಲ್ಲ? ಹೌದಲ್ವಾ? ಎಷ್ಟು ಫ್ಯಾಷನಬಲ್ ಆಗಿದೆ ಯೋಗ ಈಗ ಅಲ್ವಾ? ನಾನು ಇಂಗ್ಲೆಂಡಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿಗೆ ಹೋಗಿದ್ದೆ. ಆ ಹಳ್ಳಿಯ ಪಾಪ್ಯುಲೇಷನ್ನೇ 300 ಜನ, ಇರೋದೇ ಒಂದು 10-20 ಮನೇನೋ ಅಷ್ಟೇ. ಅಲ್ಲೊಂದು ಯೋಗ ಸೆಂಟರು, ಅಲ್ಲೊಂದು ಇಂಡಿಯನ್ ಬೇಬಿ ಮಸಾಜ್ ಸೆಂಟರು, ಏನೆಲ್ಲ ಒಂದು ಯೋಗ ಮ್ಯಾಟ್ ಇಟ್ಕೊಂಡು ಏನು ಫ್ಯಾಷನಬಲ್ಲಾಗಿ ತುಂಬ ಫ್ಯಾಷನ್ ಅದು. ಅದೇ ಥರ ನಾನು ಹೇಳೋದು, ಯೋಗ ಫ್ಯಾಷನ್ ಆಯ್ತಾನೆ, ಮಸಾಲೆ ದೋಸೆ ಫ್ಯಾಷನ್ ಗೊತ್ತಾ ನಿಮಗೆ? ಡೋಕ್ಲಾ ಫ್ಯಾಷನ್ನು, ಪಾನಿಪುರಿ ಫ್ಯಾಷನ್ನು. ನಮ್ಮ ವೇದಾಂತದ ಬಗ್ಗೆ ಎಂಥ ಒಂದು ಇದಿದೆ. 13 ದೇಶಗಳಿದ್ದಾರೆ ನಮಗೆ ಸ್ಟೂಡೆಂಟ್ಸು, ಸುಮ್ಮನೆ ಸಂಸ್ಕೃತ ಕಲಿಯೋಕ್ಕೆ ಬರ್ತಾರೆ. ಅಂದರೆ ಜಗತ್ತಲ್ಲಿ ಇವತ್ತು ನಮ್ಮ ಭಾರತೀಯ ವಿದ್ಯೆಗಳಿಗೆ ಅಷ್ಟು ಒಂದು ಮಹತ್ವ ಇದೆ. ನಾವು ಸ್ಪ್ಯಾನಿಷ್ ಕಲಿತೀವಿ, ಫ್ರೆಂಚ್ ಕಲಿತೀವಿ, ಮರಿತೀವಿ. ಪರೀಕ್ಷೆಗಾಗಿ 3 ವರ್ಷ ಕಲಿಯೋದು, ಮರೆಯೋದು. ಸಂಸ್ಕೃತ ಕಲ್ತ್ಕೊಳ್ರಪ್ಪ. ಈ ದೇಶದ ಆಳಕ್ಕೆ ಹೋಗೋಣ, ಬೇರಿಗೆ ಹೋಗೋಣ. ಸಂಸ್ಕೃತ ಕಲ್ತ್ರೆ ನಿಮ್ಮನ್ನು ದೇವತೆಗಳ ಥರ ನೋಡ್ತಾರೆ. ನಾವೇನಿಲ್ಲ ಅಹಂ ಗಚ್ಚಾಮಿ ಮಸಾಲೆ ದೋಸೆ ಖಾದಾಮಿ ಅಂತ ಹೇಳ್ತಾ ಇರ್ತೀನಿ. ಎಲ್ಲರೂ ಬಾ ಯಾವ ಲೋಕದಿಂದ ಬಂದ್ರಪ್ಪ ಇವರು. ನೀವು ಯಾವ ಭಾಷೆ ಮಾತಾಡಿದ್ರು ಅಂಥ ಒಂದು ಗೌರವ ನಿಮಗೆ ಸಿಕ್ಕೋದಿಲ್ಲ. ನಮ್ಮದನ್ನು ನಾವು ಉಳಿಸ್ಕೊಂಡ್ರೆ, ಇವತ್ತು ನಮ್ಮ ಗುರುಗಳು ತೆಗೆದುಕೊಳ್ಳಿ, ದೊಡ್ಡ ದೊಡ್ಡ ಗುರುಗಳು, ವಿವೇಕಾನಂದದಿಂದ ಶುರುವಾಯಿತು. ಜಗ್ಗಿ ವಾಸುದೇವ್ ಇರ್ಬೋದು, ರವಿಶಂಕರ್ಜಿ ಇರ್ಬೋದು, ಮಾತಾ ಅಮೃತಾನಂದಮಯಿ ಇರ್ಬೋದು, ಯಾಕೆ ನಮ್ಮ ಯೋಗ ಟೀಚರ್ಸ್ ಇರ್ಬೋದು, ಯಾವುದೇ ಮಹಾತ್ಮರು ಇರ್ಬೋದು, ಪುರೋಹಿತರು ಇರ್ಬೋದು, ಸಂಗೀತಗಾರ ಇರ್ಬೋದು, ಅವರನ್ನು ರೆಡ್ ಕಾರ್ಪೆಟ್ ಆಗಿ ಕರೀತಾರೆ ಜನ. ಯಾಕೆ? ಭಾರತೀಯ ಪರಂಪರೆಯನ್ನು ಅವರು ಪ್ರತಿನಿಧಿಸೋದ್ರಿಂದ. ಬರೀ ಡಾಲರ್ಗಾಗಿ ಹೋಗೋರಿಗೆ ಈಸ್ ಜಸ್ಟ್ ಅನದರ್ ಲೇಬರ್. ಆ ಗೌರವ ಸಿಕ್ಕೋದಿಲ್ಲ, ಡಾಲರ್ ಮಾತ್ರ ಸಿಕ್ಕತ್ತೆ. ಆ ಡಾಲರು ನಾನೊಂದು ಚಿಕ್ಕ ಡ್ರೀಮು ನನಗೆ ಏನಂದರೆ, ಆಂಧ್ರದಲ್ಲಿ ಒಂದು ದೇವಸ್ಥಾನ ಇದೆ, ಚಿಲಕೂರು ಅಂತ ಊರು. ಅದು ಗೊತ್ತಾ? ಅಲ್ಲಿ ಯಾವ ದೇವಸ್ಥಾನ ಫೇಮಸ್ಸು? ವೆಂಕಟೇಶ್ವರ. ಆ ವೆಂಕಟೇಶ್ವರನ ಹೆಸರೇನು ಗೊತ್ತಾ? ವೀಸಾ ವೆಂಕಟೇಶ್ವರ ಅಂತ. ಅಲ್ಲಿ ಹೋದರೆ ಯುವತಿಯರೆಲ್ಲ ತೆಂಗಿನಕಾಯಿ ಇಟ್ಕೊಂಡು ಸುತ್ತಾ ಇರ್ತಾರೆ. ವೆಂಕಟೇಶ ನನಗೆ ವೀಸಾ ಕೊಡಿಸು, ಇಂಗ್ಲೆಂಡಿಗೆ ವೀಸಾ ಕೊಡಿಸು, ಅಮೇರಿಕಾಗೆ ವೀಸಾ ಕೊಡಿಸು ಅಂತ. ನಂದೊಂದು ಕನಸು, ನೀವು ನನ್ನ ಜೊತೆ ಸೇರ್ಕೋಬೇಕು, ನನ್ನ ವಿನಮ್ರ ಪ್ರಾರ್ಥನೆ. ನಾವು ಅಮೇರಿಕದಲ್ಲಿ, ಲಂಡನಲ್ಲಿ ಎಲ್ಲ ಕಡೆ ಒಂದೊಂದು ವೀಸಾ ವೆಂಕಟೇಶ್ವರ ದೇವಸ್ಥಾನನ ನಾವು ಶುರು ಮಾಡಬೇಕು. ಅಲ್ಲಿ ಅನಿವಾಸಿ ಭಾರತೀಯರು ಮತ್ತು ಬಾರ್ನ್ ಅಮೇರಿಕನ್ಸು ಅವರೆಲ್ಲ ತೆಂಗಿನಕಾಯಿ ಹಿಡ್ಕೊಂಡು ಸುತ್ತಬೇಕು. ಭಗವಂತ ವೆಂಕಟೇಶ್ವರ ಭಾರತಕ್ಕೆ ವೀಸಾ ಕೊಡಿಸು, ಭಾರತಕ್ಕೆ ವೀಸಾ ಕೊಡಿಸು. ಆ ಥರ ಮಾಡ್ಬೋದಾ ನಾವು? ಆಗತ್ತಾ? ಅದು ಯಾವಾಗ ಆಗುತ್ತೆ ಗೊತ್ತಾ? ನಮ್ಮತನವನ್ನು ನಾವು ಅಸರ್ಟ್ ಮಾಡಿದಾಗ. ನಮ್ಮ ಸೀರೆ, ನಮ್ಮ ಪಂಚೆ, ನಮ್ಮ ಬಿಂದಿ, ನಮ್ಮ ಊಟ, ನಮ್ಮ ಕನ್ನಡ, ನಮ್ಮ ಸಂಸ್ಕೃತ, ಪ್ಯಾನ್ ಇಂಡಿಯಾ, ಇಡೀ ಭಾರತವನ್ನು ಸೂತ್ರದಂತೆ ಮಣಿಗಳನ್ನು ಒಂದು ದಾರ ಸೇರಿಸೋ ಹಾಗೆ ಇಡೀ ಭಾರತದ ಪ್ರತಿಯೊಂದು ಭಾಗವನ್ನು, ಆ ಕಡೆ ಪರ್ಷಿಯಾಯಿಂದ ಟಿಬೆಟ್ವರೆಗೂ, ಕೆಳಗಡೆ ಶ್ರೀಲಂಕಾಯಿಂದ ಇಂಡೋನೇಷ್ಯಾವರೆಗೂ ಇಡೀ ದ ಬಿಗರ್ ಇಂಡಿಯಾ ಏನಿದೆ, ಅಖಂಡ ಭಾರತವನ್ನು ಒಂದಾಗಿಸಿದ ಯಾವುದು? ಸಂಸ್ಕೃತ ಭಾಷೆ. ಎಲ್ಲಿ ಯಾವುದಾದ್ರೂ ನಿಮಗೊಂದು ಸಂಸ್ಕೃತದ ಶಾಸನ ಸಿಕ್ಕತ್ತೆ. ಅಂಥ ಸಂಸ್ಕೃತವನ್ನು ಕಟ್ ಮಾಡಿ ಇಂಗ್ಲೀಷ್ ತಂದ ಮೆಕಾಲೆ ಅಂತನೂ ಒಬ್ಬ ದುಷ್ಟ ದುರುಳ. ಒಂದು ಕಥೆನೇ ಇದೆ. ಅವನಿಗೆ ಪ್ರಶ್ನೆ ಇತ್ತಂತೆ, ನಾವು ಯುರೋಪಿಯನ್ರು ಅಮೇರಿಕಕ್ಕೆ ಹೋದ್ವಿ, ನದಿಗೆ ವಿಷ ಹಾಕ್ಬಿಟ್ಟು, ಬಾವಿಗೆ ವಿಷ ಹಾಕ್ಬಿಟ್ಟು ಜನರನ್ನೆಲ್ಲ ಸಾಯಿಸ್ಬಿಟ್ಟು, ಹೆದರಿಸಿ ಬೆದರಿಸಿ ಕನ್ವರ್ಟ್ ಮಾಡಿ ಅಮೇರಿಕಾನೆಲ್ಲ ನಾವೇ ಈಗ ಆಳ್ತಾ ಇದ್ದೀವಿ. ಆಸ್ಟ್ರೇಲಿಯಾಗೆ ಹೋದ್ವಿ, ಅಬಾರಿಜಿನಲ್ಸ್ ಅವನ್ನೆಲ್ಲ ಸಾಯಿಸ್ಬಿಟ್ಟು ಈಗ ಮತಾಂತರ ಮಾಡಿ ನಾವೇ ಮೆರಿತಾ ಇದ್ದೀವಿ. ಸೌತ್ ಆಫ್ರಿಕಾ ಅರ್ಧ ಕಬಳಿಸ್ಬಿಟ್ವಿ. ಇನ್ನು ಮಿಡ್ಲ್ ಈಸ್ಟ್ ಅವರು ಅರ್ಧಕ್ಕರ್ಧ ದೇಶಗಳನ್ನು ಕಬಳಿಸ್ಬಿಟ್ರು. ಇದಿಷ್ಟೂ ಜನ ನುಗ್ಗಿದ್ರು, ಭಾರತೀಯರು ಮಾತ್ರ ಸಹನಾವತ್ತು ಹೇಳ್ತಾರೆ, ಮಸಾಲೆ ದೋಸೆ ತಿಂತಾರೆ, ಗೌರಿ ಪೂಜೆ ಮಾಡ್ತಾರೆ, ಅವ್ರ ಭೂಮಿ ಕಿತ್ಕೊಂಡ್ವಿ, ಅವರ ದೇವಸ್ಥಾನಗಳನ್ನು ಹಾಳು ಮಾಡಿದ್ವಿ. ಏನು ಮಾಡಿದ್ರು ಮನೇಲೆ ಕೂತ್ಕೊಂಡು ಮಾಡ್ತಾನೆ ಇರ್ತಾರಲ್ಲಪ್ಪ. ಇವ್ರನ್ನ ಎಷ್ಟು ನಾಶ ಮಾಡಿದ್ರು ಮತ್ತೆ 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 ಬಡತನಕ್ಕೆ ಹೆದರೋದಿಲ್ಲ, ಸಾವಿಗೆ ಹೆದರೋದಿಲ್ಲ, ಕಷ್ಟಕ್ಕೆ ಹೆದರೋದಿಲ್ಲ. ಊರು ಮಠ ಎಲ್ಲ ಕಳ್ಕೊಂಡು ವಲಸೆ ಹೋಗ್ತಾರೆ, ಆದರೆ ಮತಾಂತರ ಆಗೋದಿಲ್ಲ. ನಾವು ಏನು ಮಾಡಿದ್ರು ಇವರು ದೇ ಫೈಟ್ ಬ್ಯಾಕ್. ಇಂಥ ಸ್ಪಿರಿಟು, ಇಂಥ ನನ್ನ ದೇಶ, ನನ್ನ ಧರ್ಮ ಅನ್ನೋ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ? ಇದಕ್ಕೆ ತಾಯಿ ಬೇರೆ ಯಾವುದು, ಮದರ್ ರೂಟ್ ಯಾವುದು ಅಂತ ಪ್ರಶ್ನೆ, ಸರಿಯಾದ ಪ್ರಶ್ನೆ.
ನಮಗೆ ಆ ಪ್ರಶ್ನೆ ಇಲ್ಲ ಇವತ್ತು ಸರಿಯಾಗಿ. ಆಗ ಮೆಕಾಲೆ 1 ವರ್ಷ 2 ವರ್ಷ ಸುಮ್ಮನಿದ್ನಂತೆ, ಇಲ್ಲಿ ಬರೋ ಮುಂಚೆ ಬಂದಿದ್ದು ದೇಶನ ಹಾಳು ಮಾಡೋಕ್ಕೆ, ಏನು ಮಾಡೋದು ಅಂತ. ಆಗ ಒಬ್ಬ ಭಾರತೀಯ ಯುವಕ ತನ್ನ ತಂದೆ ತಾಯಿ ಅಜ್ಜಿ ತಾತ ಎಲ್ರಿಗೂ ನಮಸ್ಕಾರ ಮಾಡಿ, ಮನೆಯ ಅಡುಗೆ ಭಟ್ಟನಿಗೆ ನಮಸ್ಕಾರ ಮಾಡಿ ಒಂದು ಎಲ್ಲೋ ಊರಿಗೆ ಹೊರಟಿದ್ದ, ಸಾರೋಟ್ ಗಾಡಿ ಹತ್ಕೊಂಡು ಹೊರಟ. ಆ ಹುಡುಗನ ನೋಡಿದ್ದ ಮೆಕಾಲೆ. ಒಂದು 4 ದಿನ ಆದಮೇಲೆ ಸಿಕ್ಕಾಗ ಆ ಮೆಕಾಲೆ ಕೇಳ್ತಾನೆ, ನಂಗೊಂದು ಕುತೂಹಲ, ನೀನು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ರಿಗೂ ನಮಸ್ಕಾರ ಮಾಡಿದೆ ಕರೆಕ್ಟು, ಅವ್ನ ಅಡುಗೆ ಭಟ್ಟ ನಿಮ್ಮ ಮನೆ ಕೆಲಸದವನಲ್ವಾ, ಈಸ್ ಯುವರ್ ಬಟ್ಲರ್, ನೀನು ಎಂಪ್ಲಾಯಿ, ಅವ್ನಿಗೆ ಯಾಕೆ ನಮಸ್ಕಾರ ಮಾಡಿದೆ ಅಂತ. ಆಗ ಯುವಕ ಹೇಳಿದಂತೆ, ಹಾಗೆಲ್ಲ ಹೇಳ್ಬಿಡಿ, ಒಬ್ಬ ಸಂಸ್ಕೃತ ವಿದ್ವಾನ್ ಅವನು. ಸೊ ವಾಟ್, ಹಂಗಲ್ಲ, ನಮ್ಮಲ್ಲಿ ಸಂಸ್ಕೃತ ವಿದ್ವಾನ್ ಅಂದರೆ, ವೇದ ವಿದ್ವಾನ್ ಅಂದರೆ, ಯಾವುದೇ ವಿದ್ಯೆಯ ವಿದ್ವಾನ್ ಅಂತಂದರೂ ಮಹಾರಾಜ ಚಕ್ರವರ್ತಿ ಕೂಡ ನಮಸ್ಕಾರ ಮಾಡ್ತಾರೆ. ಬಟ್ ವೈ ಅಂತ, ಯಾಕೆ ಅಂತಂದರೆ ಅವರು ಸಾವಿರಾರು ವರ್ಷಗಳ ನಮ್ಮ ದೇಶದ ಎಲ್ಲ ವಿದ್ಯಾ ಪದ್ಧತಿಗಳನ್ನು ನಿಸ್ವಾರ್ಥವಾಗಿ, ಫಾರ್ ನೋ ಮನಿ, ಫಾರ್ ನೋ ಇದು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರು ಉಳಿಸ್ಕೊಂಬರ್ತಾರೆ. ಸೊ ನಾವೆಲ್ಲ ಅವ್ರನ್ನ ದೇವ್ರ ಥರ ನೋಡ್ತೀವಿ, ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಅವರ ಜೀವನನೇ ಕೇವಲ ವಿದ್ಯೆಯನ್ನು ಉಳಿಸೋದು. ಅದಕ್ಕೆ ನಾವು ಅವ್ರಿಗೆ ತುಂಬ ಗೌರವ ಕೊಡ್ತೀವಿ. ನಮ್ಮ ಎಲ್ಲ ವಿದ್ಯೆ ಅವ್ರಗಳ ಹತ್ರ ಇರುತ್ತೆ. ಸಂಗೀತ ಬೇಕಾ, ಪಾಕಶಾಲೆ ಬೇಕಾ, ಪಾಕವಿದ್ಯೆ ಬೇಕಾ, ವೇದಾಂತ ಬೇಕಾ, ಯೋಗ ಬೇಕಾ, ಕ್ಷಾತ್ರವಿದ್ಯೆ ಬೇಕಾ, ರಾಜನೀತಿ ಬೇಕಾ, ಎಲ್ಲವನ್ನೂ ಉಳಿಸೋರು ಸಂಸ್ಕೃತ ವಿದ್ವಾಂಸರು. ಮೆಕಾಲೆಗ ಉತ್ತರ ಸಿಕ್ತು. ಓಹೋ, ಇಡೀ ಭಾರತವನ್ನು ಕನೆಕ್ಟ್ ಮಾಡಿರೋ ಸೂತ್ರ ಯಾವುದು? ಸಂಸ್ಕೃತ. ಇವರಲ್ಲಿ ಮತ್ತೆ ಮತ್ತೆ ಸ್ವಾಭಿಮಾನವನ್ನು ಮೂಡಿಸುವಂಥ ಪಾರಂಪರಿಕ ಜ್ಞಾನದ ಬೋಧೆ ಇದೆಯಲ್ಲ, ಅಸ್ಮಿತೆ, ಸಿವಿಲೈಸೇಷನಲ್ ಮೆಮರಿ, ಸಾಂಸ್ಕೃತಿಕ ಸ್ಮರಣೆ ಇದೆಯಲ್ಲ, ಅದರ ಮೂಲೆ ಎಲ್ಲಿದೆ? ಸಂಸ್ಕೃತದಲ್ಲಿದೆ. ಅದನ್ನು ಕತ್ತರಿಸ್ಬಿಟ್ಟು ಇಂಗ್ಲೀಷ್ ಹಾಕ್ಬಿಟ್ರೆ ಆಯಿತು. ಅವ್ನಿಗೆ ಆನ್ಸರ್ ಸಿಕ್ತು. ತಕ್ಷಣ ಅವ್ನು ಮಾಡಿದೆ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್. ಲಕ್ಷೋಪಲಕ್ಷ, ಐ ಆಮ್ ನಾಟ್ ಗಿವಿಂಗ್ ಹೈ ಕ್ಲೇಮ್ಸ್, ಲಕ್ಷೋಪಲಕ್ಷ ಥಾಮಸ್ ಮುನ್ರೋ ಆಗ್ಬೋದು, ಇವರೆಲ್ಲ ಬರೆದಿಟ್ಟಿರುವಂಥ ಕೆಲವು ದಾಖಲೆಗಳಿವೆ. ಹಿಸ್ಟೋರಿಯನ್ಸ್, ಬ್ರಿಟಿಷ್ ಹಿಸ್ಟೋರಿಯನ್ಸೇ ಇದೆ. ಲಕ್ಷೋಪಲಕ್ಷ ಗುರುಕುಲಗಳನ್ನು, ವೆಲ್ ಫಂಕ್ಷನಲಿಂಗ್ ಗುರುಕುಲ, ಎಷ್ಟೋ ಎಕರೆ ಭೂಮಿ ಇರುವಂತಹ, ಬೇಕಾದಷ್ಟು ಹಣ ಇರುವಂತಹ, 100,000 ಜನಕ್ಕೆ ಪ್ರತಿದಿನ ಊಟ ಹಾಕುವ, ವಿದ್ಯೆ ಕೊಡುವಂತಹ ಗುರುಕುಲಗಳನ್ನು ರಾತ್ರೋರಾತ್ರಿ ಕ್ಲೋಸ್ ಡೌನ್ ಮಾಡಿ ಅಷ್ಟು ಹಣವನ್ನು ನುಂಗಿ ಮಿಷನರಿ ಸ್ಕೂಲ್ಸ್ ಆ್ಯಂಡ್ ಮಿಷನರಿ ಹಾಸ್ಪಿಟಲ್ಸ್ನ ಶುರು ಮಾಡಿ ಒಂದೇ ರಾತ್ರಿನಲ್ಲಿ, 2 ರಾತ್ರಿನಲ್ಲಿ ಎಲ್ಲ ಬೀದಿಗೆ ಬರೋ ಹಾಗೆ ಮಾಡಿ ನಾಟಕ ಶುರು ಮಾಡಿದ್ರು. ವಿ ವಿಲ್ ಗಿವ್ ಯು ಸಿವಿಲೈಸೇಷನ್ ಅಂತ. ನೆಟ್ಟಿಗೆ ದಿನ ಸ್ನಾನ ಮಾಡಲ್ಲ ಅವರು, ನಮಗೆ ಹೈಜೀನ್ ಬಗ್ಗೆ ಹೇಳ್ಕೊಡ್ತಾರೆ. ವಿ ಶುಡ್ ಕ್ವೆಶ್ಚನ್ ದಿಸ್ ನಾನ್ಸೆನ್ಸ್ ಅಲ್ವಾ? ಇಲ್ಲ, ನಾವು ಕ್ವೆಶ್ಚನ್ ಮಾಡಲ್ಲ. ಯಾಕೆ? ವಿ ಆರ್ ಟಾಟ್ ಫ್ರಮ್ ಲಾಸ್ಟ್ 100 years, ಎನಿಥಿಂಗ್ ದಟ್ ಕಮ್ಸ್ ಫ್ರಮ್ ದ ವೈಟ್ ರೇಸ್, ಬೆಳ್ಳಗಿದ್ದಾರೆ ಪಾಪ, ಅವ್ರು ಹೇಳಿದ್ಮೇಲೆ ಕೇಳದೆ ಇರೋಕ್ಕಾಗತ್ತಾ? ಫೇರ್ ಆ್ಯಂಡ್ ಲವ್ಲಿ ಸಿಂಡ್ರೋಮ್ ಅಂತ ಕರಿತೀನಿ ನಾನು ಅದನ್ನು. ಅದರಿಂದ ಆಚೆ ಬರಬೇಕು ನಾವು. ನಮಗಿಂತ ಶುದ್ಧರು ಯಾರೂ ಇಲ್ಲ. ಕೊರೋನಾ ಬಂದಾಗ 20 ಸೆಕೆಂಡ್ ಕೈ ತೊಳಿರಿ ಅಂತ ಎಲ್ಲ ಕಡೆ ವಿಡಿಯೋ ಹಾಕಿದ್ದು ನಮಗೆ ಹೇಳ್ಕೊಡ್ಬೇಕಾ? ಅದನ್ನು ಮನೆಯಲ್ಲಿ ಅದೆಷ್ಟು ಸಲ ಕೈ ತೊಳಿತೀವಿ ನಾವು. ಕಾಲು ತೊಳ್ಕೊಂಡು ಮನೆ ಒಳಗೆ ಹೋಗಿ ಅಂತ ಹೊಸ ಫ್ಯಾಷನ್ ಬರ್ತಾ ಇದೆಯಂತೆ. ನನ್ನ ಕಸಿನ್ಸ್ ಎಲ್ಲ ಎಕ್ಸ್ಪೋರ್ಟೆಡ್ ಟು ಅಮೇರಿಕಾ ಎಲ್ಲ ಬರಿತಾ ಇರ್ತಾರೆ, ಗೊತ್ತಾ ಇರ್ತೀನಿ. ಬಂದ್ರಯ್ಯ ವಾಪಸ್ಸು ಅಂತ ಹೇಳ್ತಾ ಇರ್ತೀನಿ. ನನ್ನ ಮಗನಿಗೂ ನಾನು ಹೇಳ್ತೀನಿ, ಭಾರತವನ್ನು ಕಟ್ಟಬೇಕು. ನಮ್ಮ ಪೂರ್ವಜರು ಪ್ರಾಣ ಕಳ್ಕೊಳ್ಳೋಕ್ಕೂ ಹೆದರಲಿಲ್ಲ, ಆಸ್ತಿ ಕಳ್ಕೊಳ್ಳೋಕ್ಕೂ ಹೆದರಲಿಲ್ಲ, ಯಾವುದಕ್ಕೂ ಹೆದರಲಿಲ್ಲ. ಧರ್ಮವನ್ನು, ದೇಶವನ್ನು ಉಳಿಸಿ ವಿದ್ಯೆಗಳನ್ನು ಉಳಿಸಿ ಗುರುಕುಲಗಳನ್ನು ಮುಚ್ಚಾಕಿದ್ರು. ಮನೆ ಜಗಲಿ ಮೇಲೆ ಕೂತ್ಕೊಂಡು ಸಂಸ್ಕೃತವನ್ನು, ವೇದವನ್ನು, ವೇದಾಂತವನ್ನು, ಯೋಗವನ್ನು, ಪ್ರಾಣಾಯಾಮವನ್ನು, ಸಂಗೀತವನ್ನು, ನೃತ್ಯವನ್ನು, ಅಡುಗೆಯನ್ನು ಎಲ್ಲವನ್ನು ಉಳಿಸಿದ್ರು. ಯಾವುದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕಿತ್ತೋ ಅಂಥ ಸೈನ್ಸು ಟೆಕ್ನಾಲಜಿ ನಾಶವಾಯಿತು. ಏಕೆಂದರೆ ಮನೇಲಿ ಮಾಡೋಕ್ಕಾಗಲ್ವಲ್ಲ, ಮನೇಲಿ ಟೆಲಿಸ್ಕೋಪ್ ಮಾಡೋಕ್ಕಾಗತ್ತಾ? ಯಾವ್ದು ಸಾಧ್ಯವೋ ಉಳಿಸಿದ್ರು. ಇವತ್ತು ನಾವು ಬಂಚ್ ಆಫ್ ಇಂಗ್ಲೀಷ್ ವರ್ಡ್ಸ್ ಆ್ಯಂಡ್ ಡೆಸ್ಟಿನೇಷನ್ ಅಮೇರಿಕಾ, ಇದನ್ನು ಪ್ರೋಗ್ರೆಸ್ ಅಂದ್ಕೊಂಡಿದ್ದೀವ? ಈ ಥರ ನಾವು ದೇಶನ ಕಟ್ಟೋಕ್ಕಾಗಲ್ಲ. ಸನಾತನ ಧರ್ಮ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಇನ್ ಪೂಜಾ. ದೇವ್ರ ಮನೆ ಒಳಗೆ ಮಾತ್ರ ಸನಾತನ ಧರ್ಮ ಇಲ್ಲ. ನಾನು ಹೆಂಗೆ ವೇಷ ಹಾಕ್ಕೊಳ್ತೀನಿ, ಹೇಗೆ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡೋಣ, ಅದೊಂದು ಟೂಲ್ ಅಷ್ಟೇ, ನನಗೂ ಅದೊಂದು ಟೂಲು. ಆದರೆ ಇಂಗ್ಲೀಷ್ ಮಾತಾಡ್ತೀನಿ ಅಂತ ಹೇಳುವಾಗ ಜಂಬ ಬೇಕಾಗಿಲ್ಲ, ಅದೊಂದು ಟೂಲ್ ಅಷ್ಟೇ. ಕನ್ನಡ ಮಾತಾಡ್ತೀನಿ ಅನ್ನೋವಾಗ ಹೆಮ್ಮೆ ಇರಬೇಕು, ಕಣ್ಣಲ್ಲಿ ಹೊಳಪಿರ್ಬೇಕು. ಸಂಸ್ಕೃತ ಮಾತಾಡ್ತೀನಿ ಅನ್ನೋವಾಗ ಹೊಳಪಿರ್ಬೇಕು. ಇವಾಗ ಉಲ್ಟಾ ಆಗೋಗ್ಬಿಟ್ಟಿದೆ. ನಾನು ಕನ್ನಡ ಮೀಡಿಯಮ್ ಅಂತ ಹಿಂಗೆ ಹೇಳೋದು, ಐ ಆಮ್ ಫ್ರಮ್ ಎನ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ ಹೇಳೋದು, ಉಲ್ಟಾ ಆಗಬೇಕದು. ಕನ್ನಡದ ಬಗ್ಗೆ, ಸ್ವದೇಶದ ಬಗ್ಗೆ, ಸ್ವಭಾಷೆಯ ಬಗ್ಗೆ, ಸ್ವಧರ್ಮದ ಬಗ್ಗೆ ಅಭಿಮಾನವನ್ನು ಮೂಡಿಸಿ ಮಕ್ಕಳಲ್ಲಿ. ಫ್ಯಾಕ್ಟ್ಸನ್ನು ಹೇಳಿ. ನಾವು ಯಾರಿಂದ ಏನೂ ಕಲಿಬೇಕಾಗಿಲ್ಲ. ಒಳ್ಳೆಯದೇನಿದ್ರೆ ಬರಲಿ ಆಚೆಯಿಂದ. ಆನೋ ಭದ್ರಾಹ ಕೃತವೋ ಎಂತೂ ವಿಶ್ವತಃ. ಆದರೆ ನಮ್ಮದೇನಿದೆ ಮೂಲ ಬೇರು, ತಾಯಿ ಬೇರು, ಅದನ್ನು ಮರಿಬಾರ್ದು.
ನಮ್ಮ ಮದರ್ ರೂಟ್ ಏನಿದೆ ಅದು ಸನಾತನ ಧರ್ಮ. ಅದು ನಮ್ಮ ಜೀವನದ ಎಲ್ಲ ಭಾಗಗಳಲ್ಲೂ ಇರಬೇಕು. ನಾವೆಲ್ಲರೂ ಹೋಗೋಣ, ಏನಾದರೂ ಮಾಡೋಣ, ಆದರೆ ವಾಪಸ್ ಈ ದೇಶಕ್ಕೆ ಬಂದು ಇದನ್ನು ಕಟ್ಟಬೇಕು. ಈ ಒಂದು ಕನಸನ್ನು ನಾವು ಇಟ್ಕೊಳ್ಳದೆ ಹೋದರೆ ಮುಂದಿನ ಪೀಳಿಗೆಗೆ ಮನೆಯಲ್ಲಿ ಸರಳ ಕನ್ನಡನೂ ಬರಲ್ಲ. ನಿನ್ನ ಶಾಲೆ ಚೀಲ ಎಲ್ಲಿ, ಊಟದ ಡಬ್ಬಿ ಎಲ್ಲಿ ಅಂದರೆ ವಾಟ್ ಇಸ್ ಚೀಲ, ವಾಟ್ ಇಸ್ ಶಾಲೆ, ವಾಟ್ ಇಸ್ ಡಬ್ಬಿ ಅಂತ ಅವರು ಡಿಕ್ಷನರಿ ನೋಡ್ತಾರೆ. ಆ ಸ್ಥಿತಿಗೆ ಬಂದಿದ್ದೀವೋ ಇಲ್ವೋ ಈಗ? ಕಮ್ ಫಾರ್ ಲಂಚ್ ಡಿಯರ್, ಇದು ಅಮ್ಮ ಹೇಳಬೇಕಾ ಮನೆಯಲ್ಲಿ? ಸ್ಕೂಲಿಗೆ ಬಂತು, ಆಫೀಸಿಗೆ ಬಂತು, ಮನೆಗೆ ಬಂತು, ಬೆಡ್ರೂಮ್ ಬಂತು, ಅಡುಗೆ ಮನೆಗೆ ಬಂತು ಇಂಗ್ಲೀಷು. ಯಾಕೆ ಬೇಕು? ಇದನ್ನೇ ಕಲನಿಯಲ್ ಹ್ಯಾಂಗ್ ಓವರ್ ಅನ್ನೋದು. ಇದೇ ದಾಸ್ಯ. ಈ ದಾಸ್ಯದಿಂದ ನಾವು ಆಚೆ ಬರದೆ ಹೋದರೆ ನಮ್ಮ ಸ್ವಾತಂತ್ರ್ಯಕ್ಕೇನೂ ಅರ್ಥ ಇಲ್ಲ. ಅದನ್ನು ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಮೊದಲು ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂದರೆ ದೇವ್ರ ಮನೆಯೊಳಗೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ, ಆಚೆ ಬಂದಾಗ ನೀವು ಆಫೀಸ್ಗಾದರೂ ಹೋಗಿ, ಶಾಲೆಗಾದರೂ ಹೋಗಲಿ, ಮಾಲ್ಗಾದರೂ ಹೋಗಿ, ಏರ್ಪೋರ್ಟ್ಗಾದರೂ ಹೋಗಲಿ, ಬೇರೆ ದೇಶಕ್ಕಾದರೂ ಹೋಗಿ, ಭಾರತೀಯರಾಗಿ ಭಾರತೀಯತೆಯನ್ನು, ಭಾರತೀಯ ಕಲ್ಚರಲ್ ಸಿಂಬಲ್ಸ್ ಏನಿದೆ, ವೇರ್ ಇಟ್ ಆನ್ ದ ಸ್ಲೀವ್ಸ್, ಹಾಕ್ಕೊಳ್ಳಿ ಧೈರ್ಯವಾಗಿ. ಆ ರೀತಿಯ ಹೆಮ್ಮೆಯ ಭಾರತವನ್ನು ಕಟ್ಟೋಣ. ನಮ್ಮ ಮಕ್ಕಳಿಗೆ ಎಬ್ಬಿಸ್ಬಿಟ್ಟು ನಿಮ್ಮ ರಾಮನ ಬಗ್ಗೆ ಏನಾದ್ರು ಹೇಳು ಅಂದರೆ ಇಟ್ಸ್ ನಾಟ್ ಇನ್ ಮೈ ಟೆಕ್ಸ್ಟ್ ಬುಕ್ ಅಂತ ಹೇಳಬಾರ್ದು. ಮಕ್ಕಳು ಇಲ್ಲಿ ನಿಂತ್ಕೊಂಡು 2 minutes ಹೇಳಬೇಕು, ಶ್ರೀರಾಮಚಂದ್ರನ ಬಗ್ಗೆ ಹೇಳಬೇಕು. ಹೇಳ್ತಾರಾ ಇವತ್ತು? ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರ ಬಗ್ಗೆ ಹೇಳಪ್ಪ ಅಂದರೆ ಮಕ್ಳಿಗೆ ಗೊತ್ತಾ? ಹೂ ಇಸ್ ಕೆಂಪೇಗೌಡ, ಇಟ್ಸ್ ನಾಟ್ ದೇರ್ ಇನ್ ಮೈ ಹಿಸ್ಟ್ರಿ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿ ಏನೂ ಇರಲ್ಲ. ಆದರೆ ನಾವು ಕಲಿಸ್ಬೇಕು. ನೀವು ಮಾಡ್ತಾ ಇರೋ ಕೆಲಸ ಅದೇ ತುಂಬ ಶ್ಲಾಘನೀಯವಾದದ್ದು. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಿ. ಈಗ ಅವ್ರು ನಾಟಕ ಮಾಡ್ತಾರಲ್ಲ, ಆ ನಾಟಕದಲ್ಲಿ ಬರೋ ಪಾತ್ರ ಎಲ್ಲ ಅವ್ರು ಇಂಟರ್ನಲೈಸ್ ಆಗುತ್ತೋ ಇಲ್ವೋ? ಈಗ ತಾನೇ ಅಮ್ಮ ಹೇಳ್ತಾ ಇದ್ರು, ಎಲ್ಲರಿಗೂ ಎಲ್ಲ ರೋಲು ಬರುತ್ತೆ ಅಂತ. ಎಲ್ಲ ಡೈಲಾಗು ಬಂದುಬಿಟ್ಟಿದೆ. ಯಾರಾದ್ರೂ ಒಬ್ರು ಮಿಸ್ ಆದರೆ ಇನ್ನೊಬ್ರು ಮಾಡಿಬಿಡ್ತಾರೆ ಅಂತ. ಆ ಥರ ನಾವು ಮಕ್ಕಳನ್ನ ಬೆಳೆಸ್ಬೇಕು. ದಿನ ಕತೆ ಹೇಳಿ. ಇಲ್ಲಿ ಸ್ಟೋರಿ ಟೆಲ್ಲಿಂಗ್ ಮಾಡ್ತೀರಾ? ಕತೆ ಹೇಳಿ ಚೆನ್ನಾಗಿ. ನಾನು ತುಂಬ ಕತೆ ಹೇಳ್ತಾ ಇರ್ತೀನಿ ಮಕ್ಕಳಿಗೆ. ಕತೆ 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 ಕತೆ. ಆ ಕಥೆನಲ್ಲಿ ಅವ್ರಿಗೆ ಈ ಭಾರತದ ಕಲ್ಪನೆ ಸಿಕ್ಕತ್ತೆ. ಇತಿಹಾಸದಿಂದ ಕತೆ, ಪುರಾಣಗಳಿಂದ ಕತೆ, ಮತ್ತು ನಮ್ಮ ಸಾಧಕರಿಂದ ಕತೆ, ಯೋಗಿಗಳ ಕತೆ, ಸೈನಿಕರ ಕತೆ, ನಾನಾ ಬಗೆಯ ಕಥೆಗಳು, ನದಿಗಳ ಕಥೆ, ಋಷಿಗಳ ಕತೆ. ನಾವು ಆ ಥರ ಕಥಾ ಸೀರೀಸೇ ಮಾಡ್ತಿರ್ತೀವಿ ವಿಭು ಅಕಾಡೆಮಿಲಿ, ಗೊತ್ತಿರ್ಬೋದು ನಿಮಗೆಲ್ಲ. ಋಷಿ ಕಥಾ ಸೀರೀಸು, ಶಿವ ಕಥಾ ಸೀರೀಸ್ ಅಂತೆಲ್ಲ ಮಾಡ್ತಿರ್ತೀವಿ. ಎಲ್ಲ ಪಿಳಿ ಪಿಳಿ ನೋಡ್ಕೊಂಡು ಕೂತ್ಕೊಂಡಿಟ್ಟು 500 ಮಕ್ಕಳು ಬರ್ತಾರೆ ಕತೆ ಕೇಳೋಕ್ಕೆ. ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಝೂಮ್ ಬರೀ 100. ಬಂದರು ಕೊನೆಗೆ ನಾವೇ ಝೂಮ್ ಲಿಮಿಟ್ನ ಜಾಸ್ತಿ ಮಾಡಿದ್ವಿ. ಅಷ್ಟು ಇಷ್ಟ ಇದೆ ಮಕ್ಕಳಿಗೆ. ಹಾಗಾಗಿ ಕಥೆಗಳನ್ನು ಹೇಳಬೇಕು, ಹೆಮ್ಮೆಯನ್ನು ತುಂಬಬೇಕು. ನಾವು ಯಾವುದೋ ದೇಶದಂತೆ ಆಗಬೇಕು ಅಂತ ಅಂದ್ಕೊಂಡ್ರೆ ನಾವು ದೇಶವನ್ನು ಕಟ್ಟೋಕ್ಕಾಗಲ್ಲ, ಧರ್ಮವನ್ನು ಉಳಿಸ್ಕೊಳಕ್ಕಾಗಲ್ಲ. ಈ ದೇಶ, ಈ ನೆಲ, ಈ ಧರ್ಮ, ಈ ಸಂಸ್ಕೃತಿ, ಈ ವೇಷಭೂಷ ಎಲ್ಲ ನಮ್ಮ ಆಸ್ತಿ. ಇದು ನಮ್ಮ ದೊಡ್ಡ ಆಸ್ತಿ, ಟ್ರೆಷರ್, ನಿಧಿ. ಇದನ್ನು ಉಳಿಸೋಣ, ಬೆಳೆಸೋಣ ಅನ್ನೋ ಒಂದು ಗರ್ವ ಇಟ್ಕೋಬೇಕು. ಪರಮಾತ್ಮ ಶಿವನ ಆರಾಧನೆ ಮಾಡ್ತಾ ಇದ್ದೀವಿ. ಶಿವ ಹೇಗಿದ್ದಾನೆ? ಕಷ್ಟವೋ ನಷ್ಟವೋ ಏನಿದ್ರು ಕೂಡ ಈಸ್ ಫೋಕಸ್ಡ್. ಕಣ್ಮುಚ್ಕೊಂಡು ಕೂತಿರ್ತಾನಲ್ವ ಶಿವ. ಅದೇನದು? ನಮ್ಮನ್ನು ನಾವು ಮರಿಬಾರ್ದು ಅಂತ. ಆತ್ಮವಿಸ್ಮರಣೆ ಆಗದೇ ಇರುವಂಥ ಸ್ಥಿತಿಯೇ ಶಿವತ್ವ. ಯಾವಾಗಲೂ ಕಣ್ಮುಚ್ಕೊಂಡಿರ್ತಾನೆ, ಅರ್ಧ ನಿಮೀಲಿತ ನೇತ್ರ, ಟೋಟ್ಲಿ ಕಟ್ ಆಫ್ ಅಲ್ಲ. ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ. ಹೊರಗಡೆ ಜಗತ್ತನ್ನು ನಡೆಸ್ತಾ ಇದ್ದಾನೆ, ಒಳಗಡೆ ಫೋಕಸನ್ನು ಕಳ್ಕೊಂಡಿಲ್ಲ. ಒಳಗಡೆ ಫೋಕಸನ್ನು ನಾವು ಕಳ್ಕೊಂಡಿದ್ದೀವಿ. ಅದನ್ನು ವಾಪಸ್ ಬರೆಸ್ಬೇಕು. ಇಂಥ ಪ್ರಯತ್ನಗಳು ಕಿಶೋರ ಭಾರತಿ, ಬಾಲಭಾರತಿಯವ್ರು ಮಾಡ್ತಿರೋದು ತುಂಬ ಶ್ಲಾಘನೀಯ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಳ್ಳಿ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕಥೆಗಳನ್ನು ಕೇಳಿ, ಬಾಯಿ ತುಂಬ ಕತೆ ಹೇಳಿ, ಮಕ್ಕಳ ಕೈಲೇ ಹೇಳಿಸಿ. 100 ಕತೆ ಗೊತ್ತಿರಬೇಕು ಮಕ್ಕಳಿಗೆ. ಕಥೆಗಳ ಮೂಲಕ ವಿವೇಕಾನಂದರು ತಯಾರಾದರು. ನಾವು ಇತಿಹಾಸ ನೋಡಿದ್ರೆ ಗೊತ್ತಾಗತ್ತೆ. ಅಂಥ ಕೆಲಸ ಮಾಡ್ತಿದ್ದೀರಿ. ಇಂಥ ಕಾರ್ಯಕ್ರಮಗಳನ್ನು ವರ್ಷಕ್ಕೊಂದೇ ಸಲ ಅಲ್ಲ, ಆಗಾಗ ಮಾಡ್ತಾಯಿರಿ, ಇನ್ನೂ ಜಾಸ್ತಿ ಮಾಡ್ತಾಯಿರಿ. ನೆಕ್ಸ್ಟ್ ಜನ್ರೇಷನ್ ಮಕ್ಕಳೇ ಲೀಡರ್ಸ್ ಆಗಬೇಕು, ಅವರೇ ಎಲ್ಲ ನಿರ್ವಹಿಸಬೇಕು ಅಂತ ಒಂದು ಒಳ್ಳೆ ಕೆಲಸ ನಡೀತಿದೆ. ತುಂಬ ದೂರದ ಇದೀನಿ ನಾನು, ವಿಜಯನಗರ. ನಾನು ಇವತ್ತು ಇದೊಂದೇ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು. ಆರಾಮಾಗಿ ಬಂದು ಎಲ್ಲರ ಜೊತೆ ಕಳೀಬೇಕು. ಮಕ್ಕಳ ಬಗ್ಗೆ ಅವರೆಲ್ಲ ಹೇಳ್ದಾಗ ಕಣ್ಣು ಕಟ್ಟದಂಗಿತ್ತು. ಏನೋ ಅನಿವಾರ್ಯತೆ ಹೋಗ್ಬೇಕಾಗಿ ಬಂದಿದೆ. ಮಕ್ಕಳು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಮುದ್ದು ಮಕ್ಕಳು ಮಾಡೋದೆಲ್ಲ ನೋಡೋಕ್ಕೆ. ಅಲ್ಲಿ ರಿಯಲಿ ಮಿಸ್ ದಟ್. ಅದ್ರ ಬಗ್ಗೆ ನನಗೂ ಖೇದವಿದೆ, ದಯವಿಟ್ಟು ಕ್ಷಮಿಸಿ. ನಾನು ಆ ಥರ ಪಾಲಿಟಿಷಿಯನ್ಸ್ ಥರ ಟೈಮ್ ಇಲ್ಲ ಅಂತ ಹಿಂಗೆ ಬಂದು ಹಿಂಗೆ ಹೋಗೋಳಲ್ಲ ಸ್ವಭಾವತಃ. ಏನೋ ಅನಿವಾರ್ಯತೆ ಒಂದೊಂದು ಸಲ ಆಗಿದೆ ಆ ಥರ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು, ಶುಭಾಶಯಗಳು. ನಮ್ಮ ಪುಟಾಣಿ ಮಕ್ಕಳಿಗೆ ನನ್ನ ಹೃದಯಾಂತರಾಳದ ಪ್ರೀತಿಯನ್ನು ಹೇಳ್ತಾ, ನಿಮ್ಮ ಈ ಕೆಲಸ ಹೀಗೆ ನಡೀಲಿ, ಇನ್ನೂ ಚೆನ್ನಾಗಿ ಉತ್ತರೋತ್ತರವಾಗಿ ನಡೀಲಿ. ನಾವು ಕೇವಲ ನಮ್ಮ ಮಕ್ಕಳಿಗೆ ಏನೋ ಕೊಡ್ತಾ ಇದ್ದೀವಿ ಕಲ್ಚರಲ್ ಟ್ರೈನಿಂಗ್ ಅಂತ ಅನ್ಕೋಬೇಡಿ.
ನಮ್ಮ ಉದ್ದೇಶ ದೊಡ್ಡದಾಗಿರ್ಬೇಕು. ನಮ್ಮ ಉದ್ದೇಶ ಏನು? ಭಾರತವನ್ನು ಕಟ್ತಾ ಇದೀವಿ. ನಮ್ಮ ಉದ್ದೇಶ ಏನು? ಭಾರತವನ್ನು ಕಟ್ತಾ ಇದೀವಿ. ಅವರೆಲ್ಲ ಮಕ್ಕಳಲ್ಲ, ಅವರೆಲ್ಲ ಭಾವಿ ಭಾರತ, ಬಾಲ ಭಾರತ. ಸೊ ನಮಗೆ ದೊಡ್ಡ ಡ್ರೀಮ್ ಇರಬೇಕು. ಮೋದಿಜಿಗೆ ಅದೇನೋ 1000 years ಡ್ರೀಮ್ ಇದೆಯಂತಲ್ಲ. 1000 years ನಾವು ಯಾರೂ ಇರಲ್ಲ, ಬಟ್ ಡ್ರೀಮ್ ಇಸ್ ಸೋ ಬಿಗ್. ಹಾಗೆ ನಮ್ಮ ಮಕ್ಕಳನ್ನ ಹೇಗೋ ಏನೋ ಕಲಿಸ್ಬಿಟ್ಟು ರಿಯಾಲಿಟಿ ಶೋಲಿ ಒಂದು ಶ್ಲೋಕ ಹೇಳಿಸ್ಬಿಡ್ಬೇಕಪ್ಪ ಅಂತ ಅನ್ಕೋಬೇಡಿ. ನಮ್ಮ ಮಕ್ಕಳು ಅಷ್ಟು ಅದ್ಭುತವಾದ ದೇಶ ಕಟ್ಟುವಂಥವ್ರಾಗಬೇಕು ಅನ್ನೋ ಒಂದು ದೊಡ್ಡ ಭಾವನೆ ಇಟ್ಕೊಳ್ಳೋಣ. ಆಗ ನಮ್ಮ ಕೆಲಸಕ್ಕೆ ಹೆಚ್ಚು ಸ್ಟ್ಯಾಮಿನಾ ಬರುತ್ತೆ. ಅದೇ ಚ್ಯವನ್ಪ್ರಾಶ್ ಅಂತ ಹೇಳ್ತಾ ಆ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ನನ್ನ ಪೂರ್ವಕವಾದ ಅಭಿನಂದನೆಗಳು. ಇನ್ನೊಂದ್ಸಲ ಭಾರತ್ ಮಾತೆಗೆ ಜೈ ಹೇಳೋಣ. ಜೋರಾಗಿ ಹೇಳ್ತೀರಾ? ಜೋರಾಗಿ ಹೇಳಿ ಅಂತ ಹೇಳಿಸ್ಕೊಳ್ಬಾರ್ದು, ಆ ಥರ ಹೇಳಬೇಕು. ಮಕ್ಕಳೇ ಕೇಳಿಸ್ಕೊಳ್ತಿದ್ದೀರಾ? ಹೇಳೋಣವಾ? ಬೋಲೋ ಬೋಲೋ ಭಾರತ್ ಮಾತಾ ಕಿ. ಈಗ ಇನ್ನೊಂದು ಅಲೆ ಇದೆ ನಮ್ಮ ದೇಶದಲ್ಲಿ, ಶ್ರೀರಾಮನ ಅಲೆ ಅಲ್ವಾ? ಹನುಮಂತನ ಚ್ಯವನ್ಪ್ರಾಶದ್ದು ಏನದು? ಜೈ ಶ್ರೀರಾಮ್. ಹೇಳೋಣವಾ? ಬೋಲೋ ಜೈ ಶ್ರೀರಾಮ್. ಧನ್ಯವಾದ, ನಮಸ್ಕಾರ. ಫ್ರೆಂಡ್ ಒಂದು ಪ್ರಾಣಿ ಇರುತ್ತೆ ಜೊತೆಲೆ, ಯಾವುದದು? ಇಲಿ. ತುಂಬಾ ಇಷ್ಟ. ಮೂಷಕ. ಮೂಷಕ ಅಂದ್ರೆ ದೊಡ್ಡ ಇಲಿ. ಇಲಿಯಲ್ಲಿ ತುಂಬಾ ತರಾವರಿ ಇದೆ, ಅದೊಂದು ದೊಡ್ಡ ಇಲಿ. ಒಂದ್ಸಲ ಗಣಪತಿ, ನೀವು ನನ್ನ ಜೊತೆ ಆಕ್ಷನ್ ಮಾಡ್ಬೇಕು, ಸರಿನಾ? ಪುಟಾಣಿ ಗಣೇಶ, ಅವನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಗಣೇಶ. ಅವನು ಪುಟಾಣಿ ಮೂಷಕ ಇಟ್ಕೊಂಡು ವಾಕಿಂಗ್ ಹೋಗ್ತಾ ಇದ್ದ. ಹೆಂಗ್ ವಾಕ್ ಮಾಡ್ತಿದ್ದ? ಧೂಮ್ ಧೂಮ್ ಧೂಮ್. ಗಣೇಶ ಹೋದ, ಮೂಟೆ ಓಪನೂ ಮಾಡಲಿಲ್ಲ, ಸೊಳ್ಳು ಹಾಕದ, ಅಷ್ಟು ಮೂಟೆನೂ ಎತ್ಕೊಂಡ್ಬಿಟ್ಟ, ತಿಂದಾಕ್ಬಿಟ್ಟ. ಎಲ್ಲಿ? ಕುಬೇರ. ಕುಬೇರ ಏನು ಹೇಳ್ದೆ ನೀನು? ಸಾಕು ಅನ್ನೋವರೆಗೂ ಬಡಿಸ್ತೀನಿ ಅಂತ. ಹೊಟ್ಟೆನೇ ತುಂಬಿಲ್ಲ, ಭಯ ಆಗೋಯ್ತು. ಕುಬೇರ ಕಾಲಿಗೆ ಬಿಟ್ಬಿಟ್ಟ. ತಿನ್ನಾಕ್ಬಿಡ್ತೀನಿ ಅಂತ ಹುಟ್ಟಿಸ್ಕೊಂಡು ಹೋದ. ಭಯ ಆಗೋಯ್ತು ಕುಬೇರನು. ನನ್ನ ತಿನ್ನಾಕ್ಬಿಡ್ತಾನೆ ಗಣೇಶ. ಓಡ್ದ ವಿಷ್ಣು ಹತ್ರ ಹೋದ. ವಿಷ್ಣು ಕಾಪಾಡು. ಯಾಕೋ ಗಣೇಶನ ಕಂಟೆ ಹೋದೆ? ನಾ ಏನೂ ಮಾಡೋಕ್ಕಾಗಲ್ಲ. ಅವ್ರ ಅಪ್ಪನ್ನೇ ಕೇಳು, ಅಮ್ಮನ್ನೇ ಕೇಳು. ಬ್ರಹ್ಮ ಹತ್ರ ಹೋದ, ನಾನು ಏನೂ ಮಾಡೋಕ್ಕಾಗಲ್ಲ. ಶಿವ ಹತ್ರ ಹೋದ, ಅಯ್ಯೋ ನಾವು ಅಮ್ಮನ ಮಗ, ಅವನ ಮಾತೆ ಕೇಳೋದು. ಪಾರ್ವತಿ ಪಾಪ ಅಡುಗೆ ಮಾಡ್ತಾ ಇದ್ವಿ. ಹೆಂಗೆ ಹೋಯ್ತು ನಮ್ಮ ಗಣೇಶ ಪಾಪು? ಫಸ್ಟ್ ಸ್ಟ್ಯಾಂಡರ್ಡ್ ಪಾಪು ವಾಕಿಂಗ್ ಹೋಗ್ಬಿಟ್ಟು ಇನ್ನೂ ಬಂದೇ ಇಲ್ವಲ್ಲ, ಇನ್ನೂ ಚ್ಯವನ್ಪ್ರಾಶ್ ತಿಂದಿಲ್ಲ, ಇನ್ನೂ ಮಮ್ಮು ತಿಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಅಡುಗೆ ಮಾಡ್ತಾ ಇದ್ಲು. ಕುಬೇರ ಹೋದ, ಅಮ್ಮ ಪಾರ್ವತಿ ಮತ್ತೆ ಕಾಪಾಡು. ಯಾಕೆ, ಏನಾಯಿತು? ಮಗ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದೆ. ಗಣೇಶ ಪಾಪು ಕೋಪನ ಮಾಡ್ಕೊಡೋದಲ್ಲ, ಗುಡ್ ಬಾಯ್ ಅವನು. ಇಲ್ಲ ನಾನು ಏನೇನೋ ಹಿಂಗೆಲ್ಲ ಮಾಡಿಬಿಟ್ಟೆ, ಅಹಂಕಾರ. ಅಯ್ಯೋ, ಗಣೇಶನ ಹತ್ರ ಹೋಗಿ ಅಹಂಕಾರ ತೋರಿಸ್ಬಿಟ್ಯಾ? ಚೇರಿಂದೆ ಬಚ್ಚಿಟ್ಕೊ, ನಾನು ನೋಡ್ಕೊಳ್ತೀನಿ ಅಂತ ಹೇಳಕ್ಕೆ ಚೇರಿಂದೆ ಬಚ್ಚಿಟ್ಕೊಂಡ್ಬಿಟ್ಟ ಕುಬೇರ. ಗಣೇಶ ಬಂದ, ಇಲಿ ಜೊತೆ ಹೆಂಗೆ ಬಂದ? ಈಗ ಫಾಸ್ಟಾಗಿ ಬಂದ. ಇಲ್ಲಿನೂ ಫಾಸ್ಟಾಗಿ ಬಂತು. ಹಂಗೆ ಬಂದ. ಎಲ್ಲಿ ಕುಬೇರ? ಬ್ರಹ್ಮಲೋಕ, ವಿಷ್ಣು ಲೋಕ ಎಲ್ಲ ಕಡೆ ಹುಡುಕ್ದ. ಕೊನೆಗೆ ಅಮ್ಮ ಹತ್ರ ಬಂದ. ಅಮ್ಮ ನೋಡಿದ ತಕ್ಷಣ ಪಾಪು ಆಗ್ಬಿಟ್ಟ. ಅಮ್ಮ, ಯಾಕೆ ಪುಟ್ಟಾಣಿ ಅಳ್ತಿದ್ಯಾ ಅಂತಂದ್ರೆ, ಅಮ್ಮ ಕುಬೇರ ಇದ್ದಾನಲ್ಲ, ನನ್ನ ಪಾಟಿಗೆ ನಾನು ವಾಕಿಂಗ್ ಮಾಡ್ತಾ ಇರುವಾಗ ಬಾ ನಮ್ಮ ಮನೆಗೆ ತಿಂಡಿ ಕೊಡ್ತೀನಿ ಅಂದ್ಬಿಟ್ಟು ಇಷ್ಟು ಕೊಟ್ಟು ತಿನ್ನೋಕೆ ತುಂಬಿಲ್ಲ ನನಗೆ. ಆಮೇಲೆ ಓಡೋಗ್ಬಿಟ್ಟ ಇಲ್ಲ ಅಂತ. ನೀವು ಪಾಪ ಅಷ್ಟೇನಾ? ಹೋಗ್ಬಿಡು, ಕ್ಷಮಿಸ್ಬಿಡು. ಈಗ ನಾನು ನಿಂಗೆ ತಿನ್ನಿಸ್ಲಾ ಅಂದ್ಲು ಪಾರ್ವತಿ. ಫಸ್ಟ್ ಸ್ಟ್ಯಾಂಡರ್ಡ್ ಪಾಪು ಅಲ್ವಾ, ಅದಕ್ಕೆ ಪುಟಾಣಿ ಕಟ್ಟೋರಿಯಲ್ಲಿ ಇಷ್ಟು ರಾಗಿ ಸರಿ ಮಾಡಿದ್ರು. ಅದನ್ನ ಒಂದು ಪುಟಾಣಿ ಸೊಳ್ಳೆನ ಇಟ್ಬಿಟ್ಟು ಬಾಯಲ್ಲಿ ಇಟ್ಬಿಟ್ಟು ತಿನ್ನು ಅಂತ ಹೇಳಿದ್ರು. ಅದು ತಿಂದ ತಕ್ಷಣ ಗಣೇಶನ್ ದೊಡ್ಡ ತೇಗ್ ಬಂದಂತೆ. ಹೆಂಗ್ ಬಂದು ತೇಗು ಅಂತ ಫುಲ್ ಖುಷಿ ಆಗೋಯ್ತು ಗಣೇಶನ್ಗೆ. ಸೊಳ್ಳೆ ಅಲ್ಲಾಡಿಸ್ಕೊಂಡು, ಕಿವಿ ಅಲ್ಲಾಡಿಸ್ಕೊಂಡು ಹಾಯಾಗಿ ಅಮ್ಮನ ಮಡ್ದಲ್ಲಿ ಕೂತಿದ್ದ. ಕುಬೇರ ಚೇರಿಂದ ನೋಡ್ತಿದ್ದ. ಅಷ್ಟೊಂದು ಕೊಟ್ಟರು ಗಣೇಶನ್ಗೆ, ಹೊಟ್ಟೆ ತುಂಬಿಲ್ಲ. ಇವರಮ್ಮ ಇಷ್ಟು ಕೊಟ್ಟರೆ ಹೆಂಗೆ ಹೊಟ್ಟೆ ತುಂಬಿತು ಅಂತ. ಅವಳು ಮೆತ್ತಗೆ ಆಚೆ ಬಂದ. ಭಯ. ಆಗ ಪಾರ್ವತಿ ಹೇಳ್ತಾಳೆ, ನೋಡು ನಿನ್ನ ಗುಡ್ ಬಾಯ್ ಅಲ್ವಾ, ಕುಬೇರನ ಕ್ಷಮಿಸ್ಬಿಡು, ಏನೋ ಅಹಂಕಾರ ಬಂದು ಹಂಗೆ ಮಾಡ್ದ. ಸರಿ ಅಮ್ಮ, ನೀನು ಹೇಳಿದ್ಮೇಲೆ ಆಗೋಯ್ತು, ಅಮ್ಮ ಹೇಳಿದ್ಮೇಲೆ ಕೇಳೇಬೇಕು ಅಲ್ವಾ, ಒಬಿಡಿಯಂಟು ಗಣೇಶ. ಸರಿ, ಕುಬೇರ ಬಂದು ಕಾಲು ಬಿದ್ದುಬಿಟ್ಟ. ಕ್ಷಮಿಸು ಗಣೇಶ, ನಾನು ಯಾವತ್ತೂ ಅಹಂಕಾರ ಪಡಲ್ಲ. ಸರಿ ಪರವಾಗಿಲ್ಲ, ಕ್ಷಮಿಸ್ಬಿಟ್ಟ ಗಣೇಶ. ಹಾಗೆ ಕುಬೇರ ಹೇಳ್ತಾನೆ, ಒಂದು ಚೋಟ ಕ್ವೆಶ್ಚನ್. ಏನು?
ಅಷ್ಟು ನಾನು ಊಟ ಕೊಟ್ಟರು ನಿಮಗೆ ತೃಪ್ತಿ ಆಗಿಲ್ಲ, ನಿಮ್ಮಮ್ಮ ಇಷ್ಟು ಕೊಟ್ಟರೆ ಹೆಂಗೆ ತೃಪ್ತಿ ಆಯಿತು